ಗಂಡ ಹೆಂಡತಿ ಇಬ್ಬರಿಗೂ ಸಂತೋಷ ಕೊಡ್ತಕ್ಕಂಥ ವಿಚಾರ. ಈ ಡಕ್ಕಲ್ ಸ್ಟಾರ್ಟ್ ಇರ್ತಾವಲ್ಲ, ತಳ್ಳಿ ತಳ್ಳಿ ಸ್ಟಾರ್ಟ್ ಮಾಡಬೇಕು ಗಾಡಿಗಳು, ನೋಡಿದ್ದೀರಾ ನೀವು? ಆ ಥರ ಡಕ್ಕಲ್ ಗಾಡಿಗಳೆಲ್ಲ ಸೆಲ್ಫ್ ಸ್ಟಾರ್ಟ್ ಆಗ್ಬಿಡ್ತವೆ. ಶೀಘ್ರ ಸ್ಖಲನ ಮಂಗಮಾಚು ಆಗ್ಬಿಡುತ್ತೆ. ನರದೌರ್ಬಲ್ಯ ಹೇಳೋದೇ ಬೇಡ. ನಾನು ಹೇಳಿದ್ನಲ್ಲ, ರೈಲ್ವೆ ಗೇಟ್. ನಾಲ್ಗೆ ಕೆಳಗಡೆ ಅರ್ಧ ಗ್ರಾಮ್ ಮಾತ್ರ ಹಾಕೋಬೇಕು. ನಮಸ್ಕಾರ ಪ್ರೀತಿಯ ವೀಕ್ಷಕರು, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಬಾಳಲಿ ವ್ಯವಸಾಯ, ಬಾಳಲಿ ಆಡಳಿತ ವ್ಯವಸ್ಥೆ, ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಳಲಿ ಆತ್ಮವೇ, ಬೆಳಗಲಿ ಆತ್ಮವೇ. ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ. ಬಾಳಲಿ ನಮ್ಮ ರೈತರು, ಬೆಳಗಲಿ ನಮ್ಮ ದೇಶ. ಭಗವಂತನೇ ಪರಮಾತ್ಮ ಎಲ್ರಿಗೂ ಆರೋಗ್ಯ ಕೊಡಪ್ಪ ಪರಮಾತ್ಮ. ಇವತ್ತು ದಾಂಪತ್ಯ ಜೀವನದಲ್ಲಿ ಹೆಣ್ಣಿಗೂ ಆಸೆ ಇದೆ, ಗಂಡಿಗೂ ಆಸೆ ಇದೆ. ಯಾರಿಗೂ ಆಸೆ ಇರಲ್ಲ? ಇದು ಹೆಸ್ರೇನು ಗೊತ್ತಾ? ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ಇದಕ್ಕೆ ಹೆಸ್ರು ಹೇಳ್ಬಿಡ್ತೀನಿ. ಗಂಡ ಹೆಂಡತಿ ಇಬ್ಬರಿಗೂ ಸಂತೋಷ ಕೊಡ್ತಕ್ಕಂಥ ವಿಚಾರ. ಓಕೆ, ಕಪ್ಪಲ್ ಅಂತಾರೆ, ಕರೀತಾರೆ. ಗಂಡ ಹೆಂಡತಿಗೆ ಏನಂತಾರೆ? ಕಪ್ಪಲ್ ಅಂತಾರೆ. ಕಪ್ಪಲ್ ಪ್ರಾಡಕ್ಟ್ ಅಂತಲೇ ಮಾಡ್ಬಿಡೋಣ. ಇದಕ್ಕೆ ಹೆಸ್ರು ಏನು ಹೇಳಿ? ಕಪ್ಪಲ್ ಪ್ರಾಡಕ್ಟ್. ಒಂದು ಸರಿ ಏನಾದರೂ ಅವನು ದಾಂಪತ್ಯ ಜೀವನದಲ್ಲಿ ಸಂಭೋಗ ಮಾಡಿಬಿಟ್ರೆ ಮಾರನೇ ದಿನ ಹೆಣ್ಣು ಮಾಡಲಿಲ್ಲ ಅಂದರೆ ಅವ್ನಿಗೆ ಹೊಡಿತಾಳೆ. ಯಾಕಂದರೆ ಅಷ್ಟು ಪವರ್ಫುಲ್ ಇರ್ತಕ್ಕಂಥ ಈ ಪ್ರಾಡಕ್ಟ್ ಹೆಸರು ಕಪ್ಪಲ್ ಪ್ರಾಡಕ್ಟ್. ಇದಕ್ಕೆ ಏನೇನು ಹಾಕ್ತೀವಿ, ಏನೇನು ಮಾಡ್ತೀವಿ, ಆಮೇಲೆ ಇದು ತೊಗೊಂಡಾಗ ಒಳಗಡೆ ಸಂಭೋಗದ ಮಾತ್ರ ಅಲ್ಲ, ಹಾರ್ಟ್ಗೆ, ಕಿಡ್ನಿಗೆ, ಲಿವರ್ಗೆ, ಬ್ರೈನ್ಗೆ, ಶ್ವಾಸಕೋಶ, ಶ್ವಾಸನಾಳಕ್ಕೆ, ಮಂಡಿ ನೋವು, ಸೊಂಟ ನೋವು, ಎಲ್ಲದಕ್ಕೂ ರಾಮಬಾಣ. ಆಮೇಲೆ ಇನ್ಫರ್ಟಿಲಿಟಿ, ಯಾರಿಗೆ ಮದುವೆ ಆಗಿ ಮಕ್ಕಳಾಗಿರಲ್ಲ, PCOD, PCOS, ಗಂಡಸರಿಗೆ ಈ ರೈಲ್ವೆ ಗೇಟ್ ತೆಗೆದಾಗ ಹಿಂಗೆ ನಿಂತ್ಕೊಳ್ಳೋದು ನೋಡಿದ್ದೀರಾ? ಆ ಥರ ನಿಂತ್ಕೊಂಡ್ಬಿಡುತ್ತೆ. ಆ ಥರ ಅದ್ಭುತವಾದಂಥ ಈ ಪೌಡ್ರ್ ಹೆಸ್ರು ಏನು ಹೇಳಿ? ಏನು ಈ ಪೌಡ್ರ್ ಹೆಸರು? ಈ ಪೌಡ್ರು ಯಾವ ರೀತಿ ತೊಗೊಬೇಕು ಅಂದರೆ, ನಾಲ್ಗೆ ಕೆಳಗಡೆ ಅರ್ಧ ಗ್ರಾಮ್ ಮಾತ್ರ ಹಾಕ್ಕೊಬೇಕು, ಜಾಸ್ತಿ ಹಾಕೋಂಗಿಲ್ಲ. ಅರ್ಧ ಗ್ರಾಮ್ ಹಾಕ್ಬಿಟ್ಟು 10 ನಿಮಿಷ ಕೂತ್ಕೊಬೇಕು. 10 ನಿಮಿಷ ಕೂತ್ಕೊಂಡು 15 ನಿಮಿಷಕ್ಕೆ ನೀರು ಕುಡಿಬೇಕು. ನೀರು ಕುಡಿದ್ಬಿಟ್ಟು ಬಿಟ್ಟು, ನೀರು ತುಂಬ ಕೇಳ್ತಿದ್ದು ಯಾಕಪ್ಪ ಅಂದರೆ, ನಮ್ಮ ರಕ್ತವನ್ನು, ಗಟ್ಟಿಯಾಗಿರ್ತಕ್ಕಂಥ ರಕ್ತವನ್ನು ತೆಳು ಮಾಡುತ್ತೆ. ರಕ್ತ ನಿಮಗೆ ತೆಳುವಾದ್ರೇ ಸಾಕು. ಅಂದರೆ ಬಾಡಿಯಲ್ಲಿರ್ತಕ್ಕಂಥ ತೆಳು, ನೀವು ನಮ್ಮ ಇದು ಕಡಿಮೆ ಆಗಿ ತೆಳುವಾಗಿ ಹೋಗುತ್ತೆ ಅಂತ ಅಲ್ಲ. ರಕ್ತ ಗಟ್ಟಿಯಾಗಿ ತೆಳುವಿದ್ದಾಗ ಮೇಲ್ಗಡೆಯಿಂದ ಕೆಳಗಡೆ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಆ ರೀತಿ ಈ ದಾಂಪತ್ಯ ಜೀವನದಲ್ಲಿ ಇದಕ್ಕೆ ಟೈಮಿಂಗ್ ಹೆಂಗಿರುತ್ತೆ ಅಂದರೆ, ಉದಾಹರಣೆಗೆ ಈಗ ಮಧ್ಯಾಹ್ನ ಊಟ ಆದಮೇಲೆ ಸುಮಾರು 4 ಗಂಟೆಗೆ ತೊಗೊಂಡ್ರೆ 9:30-10 ಗಂಟೆಗೆ ಸ್ಟಾರ್ಟ್ ಆಗೋದು ಗಾಡಿ. ಈ ಡಕ್ಕಲ್ ಸ್ಟಾರ್ಟ್ ಇರ್ತಾವಲ್ಲ, ತಳ್ಳಿ ತಳ್ಳಿ ಸ್ಟಾರ್ಟ್ ಮಾಡಬೇಕು ಗಾಡಿಗಳು, ನೋಡಿದ್ದೀರಾ ನೀವು? ಆ ಥರ ಡಕ್ಕಲ್ ಗಾಡಿಗಳೆಲ್ಲ ಸೆಲ್ಫ್ ಸ್ಟಾರ್ಟ್ ಆಗಿಬಿಡ್ತವೆ. ಆ ಡಕ್ಕಲ್ ಸ್ಟಾರ್ಟ್ ಇದ್ದಾಗ ಅನ್ನತ್ತೆ. ಇದು ಸೆಲ್ಫ್ ಸ್ಟಾರ್ಟ್ ಟೈಂಕ್ ಅಂತ ಬಿಟ್ಟಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಹಂಗೆ ಡಕ್ಕಲ್ ಸ್ಟಾರ್ಟ್ ಹೋಗಿ, ತಳ್ಳೋ ಗಾಡಿನ ಹೋಗಿ ಸೆಲ್ಫ್ ಸ್ಟಾರ್ಟ್ರು ಹೊಡೆದಿದ ತಕ್ಷಣ ಸ್ಟಾರ್ಟ್ ಆಗೋದು. ಆ ಥರ ಗಾಡಿನ ರೆಡಿ ಮಾಡೋಕ್ಕೆ, ಈ ದಾಂಪತ್ಯ ಜೀವನದಲ್ಲಿ ಖುಷಿ ಮಾಡೋಕ್ಕೆ ಇದು ಅದ್ಭುತವಾದಂಥ ಒಂದು ಗಿಡಮೂಲಿಕೆಗಳ ಔಷಧ ಅಂತಲೂ ಹೇಳ್ಬೋದು. ಆ್ಯಕ್ಚುಲಿ ಸಪ್ಲಿಮೆಂಟ್ರಿ ಇದು, ಔಷಧಿ ಅಂತಲೂ ಹೇಳೋಕ್ಕೆ ಬರಲ್ಲ. ಯಾಕಂದರೆ ಸುಮಾರು ಔಷಧಿ ಸಿಗೋದು, ಗಿಡಮೂಲಿಕೆ ಸಿಗೋದು ಆಫ್ರಿಕಾ ದೇಶದಿಂದ. ಆಫ್ರಿಕಾ ದೇಶದಲ್ಲಿ ನೀವು ನೋಡ್ಬೋದು, ಕುಟುಬ ಅಂತ ಬರುತ್ತೆ. ಕುಟುಬ, CUTUBA, ಆಫ್ರಿಕಾದ ಒಂದು ಮರ ಇದು. ಆ ಮರದ ಚಕ್ಕೆ ಬೇರೆ ಇದೆಯಲ್ಲ, ಆ ಬೇರಲ್ಲಿ ಪೌಡ್ರ್ ಮಾಡ್ತಾರೆ. ಯಾಕೆ ಅವರು ಆಫ್ರಿಕನ್ಸು ಯಾವಾಗ ನೋಡಿದ್ರೆ ಕಪ್ಪಗಿದ್ರು, ಅವರು ಈ ದಾಂಪತ್ಯ ಜೀವನದಲ್ಲಿ ಸಖತ್ ಇಂಟ್ರೆಸ್ಟ್ ಮಾಡಿರ್ತಾರೆ. ಯಾಕಂದರೆ ಕಟುಬಾನ ಈ ಪೌಡ್ರ್ ತೊಗೊತಾರೆ. ಆ ಕಟುಬ ಅಷ್ಟು ಶಕ್ತಿ ಇದೆ ನಿಜವಾಗ್ಲೂ. ಇದು 10 ವರ್ಷ ಆಯಿತು ಮದುವೆ ಆಗಿ ನನಗೆ ಮಕ್ಕಳಾಗಿಲ್ಲ, ಹೆಂಡ್ತಿನೂ ಯೂಸ್ ಮಾಡ್ಬೋದು, ಗಂಡನೂ ಯೂಸ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ. ಹೆಂಡ್ತಿ ಯೂಸ್ ಮಾಡಿದ್ರೆ ಗಂಡನ ಹೊಡೆದು ಕರ್ಕೊಬರ್ತಾರೆ, ಗಂಡ ಯೂಸ್ ಮಾಡಿದ್ರೆ ಹೆಂಡ್ತಿನೂ ಹೊಡೆದು ಕರ್ಕೊಂಬರ್ತಾರೆ. ಸೊ ಗಂಡ ಹೆಂಡ್ತಿಗೆ ಮಾತ್ರ ಅಷ್ಟು ಅದ್ಭುತವಾದಂಥ ಇದೊಂದು ಪ್ರಾಡಕ್ಟು. ಅದಕ್ಕೆ ಈ ಪ್ರಾಡಕ್ಟ್ ಏನು ಕೊಟ್ಟಿದ್ದೀವಿ ಗೊತ್ತಾ? ಗಂಡ ಹೆಂಡ್ತಿ ಸುಖಕರವಾಗಿರಲು ಅಂಥ ಒಂದು ಸೂಪರ್ ಪ್ರಾಡಕ್ಟ್ ಇದು. ಓಕೆನಾ? ಈ ಪ್ರಾಡಕ್ಟ್ನ ಯಾವ ರೀತಿ ಮಾಡೋದು, ಹೆಂಗೆ ಯೂಸ್ ಮಾಡೋದು, ಮತ್ತು ಆಗಲೇ ಹೇಳಿದ್ದೀನಿ ಎಲ್ಲನೂ ಯೂಸ್ ಮಾಡೋದ್ರಿಂದ ಏನೇನಾಗುತ್ತೆ. ಇನ್ಫರ್ಟಿಲಿಟಿ ಮೊದಲನೇದಾಗಿ ಯಾರು ಮಕ್ಕಳಿಲ್ಲ,
ಮಕ್ಕಳಾಗುತ್ತೆ, 100% ಮಕ್ಕಳಾಗುತ್ತೆ. ಶೀಘ್ರಸ್ಖಲನ ಮಂಗಮಾಚ ಆಗಿಬಿಡುತ್ತೆ. ನರದೌರ್ಬಲ್ಯ ಹೇಳೋದೇ ಬೇಡ. ನಾನು ಹೇಳಿದ್ನಲ್ಲ ರೈಲ್ವೆ ಗೇಟ್, ಅವ್ನು ತೊಗೊಂಡು ಒಂದು 3 ಅವರಲ್ಲಿ ರೈಲ್ವೆ ಗೇಟ್ ಆಗ್ಬಿಟ್ಟಿರ್ತಾನೆ. ಅಷ್ಟು ಆ ಥರ ಇರುತ್ತೆ, ಅಷ್ಟು ಖುಷಿ ಕೊಡುತ್ತೆ. ಇದು ಏನೇನು ನಾವು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅದು ಹೇಳಿದ್ದೀನಿ ಫಸ್ಟೇ. ತೊಗೊಳೋದು ಹೆಂಗೆ ಅಂತ ಹೇಳಿದ್ದೀನಿ, ಇಡೀ ಶರೀರದಲ್ಲಿ ಹೆಂಗೆ ಕೆಲಸ ಮಾಡುತ್ತೆ ಅಂತಲೇ ಹೇಳಿದ್ದೀನಿ. ಎಲ್ಲರೂ ಯೂಸ್ ಮಾಡ್ಬೋದು. ಇದು 20 ವರ್ಷ ಮೇಲ್ಪಟ್ಟವರು, 80 ವರ್ಷ ಒಳಗಡೆ ಇರೋರು, ಓಕೆನಾ. ನೋ ಸೈಡ್ ಎಫೆಕ್ಟ್. ಕಟುಬ ಅಂತೇಳಿ ಒಂದು ಗಿಡಮೂಲಿಕೆಗಳು ಬೇರಲ್ಲಿ ತೊಗೊಂಬಂದು ಒಂದು ಪೌಡ್ರು. ನೆರಿಂಜಲ್ ಮುಳ್ಳು, ಇದು ನೆಗಿಲ್ ಮುಳ್ಳು ಬರುತ್ತಲ್ಲ ಆ ಮುಳ್ಳು, ಅದ್ರದ್ದು ಪೌಡ್ರ್ ಮಾಡಿದ್ದೀವಿ. ಆಮೇಲೆ ಪಂಪ್ಕಿನ್ ಬೀಜ, ಕುಂಬಳಕಾಯಿ ಬೀಜ ಇದೆಯಲ್ಲ, ಆ ಬೀಜಲ್ಲಿ ಎಣ್ಣೆ ತೆಗೆದು ಅದನ್ನು ಸೇರಿಸಿ ಇದರಲ್ಲಿ ಪೌಡ್ರ್ ಮಾಡಿ. ಕ್ಯಾಟರ್ ಪಿಲ್ಲರ್ ಫಂಗಸ್, ಇಲ್ಲಾಂದರೆ ಸಮ್ಮರ್ ಗ್ರಾಸ್, ಇದೆಲ್ಲ ನೋಡಿ ನಿಮ್ಗೆ ಗೊತ್ತಿರ್ಬೋದು. ಈ ಚೈನಾ ಬಾರ್ಡ್ರ್ ಇದೆಯಲ್ಲ, ನಮ್ಮ ಇಂಡಿಯಾ ಅರುಣಾಚಲ ಪ್ರದೇಶ, ಅಲ್ಲಿ ನೀವು ಡೀಪಾಗಿ ಹೋದಾಗ ಈ ಒಂದು ಫಂಗಲ್, ಇವಾಗ ನೆಳಿಂದಲ್ಲ ಆ ಫಂಗಲ್ದು ಸಿಗುತ್ತದು, ಅದು ತುಂಬ ಕಾಸ್ಟ್ಲಿಯೆಸ್ಟ್. ಅದ್ರದ್ದು ಫಂಗಸ್ ತಂದು ಇದರಲ್ಲಿ ಹಾಕಿದ್ದೀವಿ. ಯಾಕಂದರೆ ಅದು ಪವರ್ಫುಲ್ಲು, ಕ್ಯಾನ್ಸರ್ನ ಕ್ಯೂರ್ ಮಾಡುತ್ತದು. ಸೊ ಅಂಥ ದಿವ್ಯವಾದ ಔಷಧ ಅದರಲ್ಲಿದೆ. ಆಮೇಲೆ ಗ್ರೀನ್ ಆಪಲ್ ಪೌಡ್ರು, ಇದೇ ಮೇಯ್ನ್. ನಿಮಗೆ ಈ ಗ್ರೀನ್ ಆಪಲ್ ಪೌಡ್ರು ಸಿಗೋಲ್ಲ ನಿಮಗೆ. ಗ್ರೀನ್ ಆಪಲ್ ಪೌಡ್ರ್ ನಾಲ್ಗೆ ಕೆಳಗಡೆ ಹಾಕಿ ಐಸ್ ಇದ್ದಂಗೆ ಇರುತ್ತೆ. ಇದೆಲ್ಲ ನೀವು ನಾಲ್ಗೆ ಕೆಳಗಡೆ ಯಾಕಪ್ಪ ಮಾತ್ರ ನಾಲ್ಗೆ ಕೆಳಗಡೆ ಹಾಕಿ ಅಂದರೆ, ಇದು ಸಂಬ್ಲಿಂಗ್ ವೆಲ್ ಟ್ರೀಟ್ಮೆಂಟ್ ಅಂತ ಹೆಸರು. ಸಂಬ್ಲಿಂಗ್ ವೆಲ್ ಅಂದರೆ ನಾಲ್ಗೆ ಕೆಳಗಡೆ ಹಾಕಿದಾಗ ರಕ್ತದಲ್ಲಿ ಬೇಗ ಹರ್ಕೊಂಡು ಹೋಗುತ್ತೆ, ಬೇಗ ಕೆಲಸ ಸ್ಟಾರ್ಟ್ ಮಾಡಿಬಿಡುತ್ತೆ. ನಾಲ್ಗೆ ಮೇಲೆ ಹಾಕಿದಾಗ ಶ್ವಾಸಕೋಶ, ಶ್ವಾಸನಾಳ, ಅನ್ನನಾಳ, ಜಠರ, ದೊಡ್ಡ ಕರುಳು, ಸಣ್ಣ ಕರುಳು ರೌಂಡ್ ಹೊಡ್ಕೊಂಬರ್ತೈತೆ. ಪೀಚ್ ಫ್ರೂಟು ಅಂದರೆ ಇದು ಹೊರಗಡೆ ದೇಶದ ಸಿಗೋದು. ಆಮೇಲೆ ಸಬಲ್ ಅಂತ ಇದು ಒಂದು ಗಿಡಮೂಲಿಕೆನೇ ಇದೆಲ್ಲ. ಆಮೇಲೆ ಪಿರಂದಕಾರ ಅನ್ನೋದು ಇದು ಒಂದು ಔಷಧ ಗುಣಗಳು. ಎಲ್ಲ ಗಿಡಮೂಲಿಕೆಗಳೇ, ನಿಮ್ಗೆ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ನೋಡಿ ನಾನು ಪದೇ ಹೇಳ್ತೀನಿ, ವಯಾಗ್ರಾ ಇದೆಲ್ಲ ತೊಗೊಂಡಾಗ ನಿಮಗೆ ಸೈಡ್ ಎಫೆಕ್ಟ್ ಗ್ಯಾರಂಟಿ. ಈ ರೀತಿ ಔಷಧಿ ತೊಗೊಂಡಾಗ ಮಕ್ಕಳು ಯಾರಿಗಾಗಿಲ್ಲ 100% ಮಕ್ಕಳಾಗುತ್ತೆ. 48 ದಿನ ಒಂದು ಮಂಡಲ ತೊಗೊಳ್ಳಿ, ನಿಮ್ಮಲ್ಲಿ ಫುಲ್ಲು ವೇರಿಯೇಷನ್ ಕಾಣುತ್ತೆ. 100% ರಿಸಲ್ಟ್ ಇದೆ. ನಾವು ಸುಮಾರು ಜನ ಕೊಟ್ಟಿದ್ದೀವಿ, ರಿಸಲ್ಟು ಇದೆ. ಹಂಗಾಗಿ ದಾಂಪತ್ಯ ಜೀವನದಲ್ಲಿ ಖುಷಿಯಾಗಿ ಹ್ಯಾಪಿನ ಜೀವನ ಮಾಡಬೇಕು. ಶೀಘ್ರಸ್ಖಲನ ಆಗ್ಬಿಡುತ್ತೆ, 2 ನಿಮಿಷದಲ್ಲಿ ಹೋಗ್ಬಿಡ್ತಾನೆ, 3 ನಿಮಿಷದಲ್ಲಿ ಬಂದುಬಿಡ್ತಾನೆ, ಅವೆಲ್ಲ ಏನೂ ಇಲ್ಲ. ಇಲ್ಲಿ ಮಿನಿಮಮ್ ಇಲ್ಲ ಅಂದರೂ ಸಂಭೋಗದಲ್ಲಿ ಸಮಯ ಹೆಚ್ಚಿಗಾಗುತ್ತೆ. ಸುಖ ಸಂಸಾರದಲ್ಲಿ ಏನು ಬೇಕು ಗಂಡ ಹೆಂಡ್ತಿಗೆ ಅಂದರೆ ದಾಂಪತ್ಯ ಜೀವನದಲ್ಲಿ ಸುಖವಾಗಿರ್ಬೇಕು. ಇದೆಲ್ಲ ಮೇಲಿಂದ ಹೇಳ್ಕೊಂಬಂದು ಹೆಚ್ಚು ಕಮ್ಮಿ 9 ಐಟಮ್ ಹೇಳಿದ್ದೀನಿ ನಿಮಗೆ. ಈ 9 ಐಟಮೂ ಶುದ್ಧವಾದ ಎಲ್ಲ ಗಿಡಮೂಲಿಕೆಗಳೇ. ಇದರಲ್ಲಿ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ಮನುಷ್ಯನಿಗೆ ಏನು ಬೇಕು? ನನ್ನಲ್ಲೊಬ್ರು ಬರ್ತಾರೆ, ಯಾರೊಬ್ಬರು ಹೆಸರು ಹೇಳಲ್ಲ ನಾನು, ಪಾಪ ಪುಣ್ಯವಂತ ಅವನು. ಒಂದು ಸೀಸನಲ್ಲಿ ಅವ್ರಿಗೆ ತಿನ್ನೋಕ್ಕೂ ಆಹಾರ ಇರಲಿಲ್ಲ. ಇವತ್ತು ಭಗವಂತ ಒಂದು 10 ಬಿಲ್ಡಿಂಗ್ ಕೊಟ್ಟವನೇ, ಒಂದು 10 ಕಾರ್ ಕೊಟ್ಟವನು, ಎಲ್ಲ ಇದೆ. ಆದರೆ ಮೈ ತುಂಬ ಕಾಯಿಲೆ. ಅವ್ರು ಹೇಳ್ತಾರೆ ಬಾಯಿ ಬಿಟ್ಟು, ಸರ್ ನಿಮ್ಮ ಹತ್ರ ಕೇಳಬೇಕಾದ್ರೆ ಖುಷಿ ಪಡುತ್ತೆ, ನಾವು ಎಷ್ಟೋ ಲಕ್ಷ ಖರ್ಚು ಮಾಡಿದ್ರೆ ನಮ್ಗೆ ಸರಿ ಹೋಯ್ತಲ್ಲ, ನಾನು ಏನು ಮಾಡೋದು ಅಂತ. ಅಂಥವ್ರಿಗೆ ಏನು ಮಾಡಿದೆ, ಪಾಪ ಶುಗರ್ನ ಕಂಟ್ರೋಲ್ ಮಾಡಿದೆ, ಈ ಥರ ಔಷಧಿಗಳು ಕೊಟ್ಟೆ. ಇವತ್ತು ಹೆಂಗವ್ರೆ ಅಂದರೆ ಒಂದು 10 ಜನ ಇಂಟ್ರೊಡ್ಯೂಸ್ ಮಾಡ್ತಾರೆ ನಮಗೆ ತೊಗೊಂಬಂದು, ಸರ್ ತುಂಬ ಚೆನ್ನಾಗಿದೆ, ನೋ ಸೈಡ್ ಎಫೆಕ್ಟ್, ಇವ್ರ ಹತ್ರ ನೋಡಿ ಅಂತಾರೆ. ಹಂಗಾಗಿ ನಾಚಿಕೆ ಹೇಳ್ತೇನೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಾಚಿಕೆಯಿಂದ ಏನಾಗುತ್ತೆ ಗೊತ್ತಾ, ತನ್ನ ಜೀವನ ಹಾಳು ಮಾಡ್ಕೊಂಡ್ಬಿಡ್ತೀರ. ತಂದೆ ತಾಯಿಯೋ ಅಥವಾ ಅತ್ತೆ ಮಾವನ ಹತ್ರ ಮಾತಾಡ್ಬೋದು, ಇಂಥ ನನ್ನ ಪರಿಸ್ಥಿತಿ ಇದೆ, ನನಗೆ ಹಿಂಗಾಗಿದೆ, ದಯವಿಟ್ಟು ಏನಾರು ಮಾಡಿಸಿ ಅಂತ. ನೀವು ಅಷ್ಟೇ, ಹುಡುಗನ ಹುಡುಗಿನ ಇಬ್ಬರು ಮಾತಾಡಿದಾಗ ಪರಿಹಾರ ಸಿಗುತ್ತೆ. ಬಾಯಿ ಬಿಟ್ಟು ಮಾತಾಡಿದ್ರೆ ಮಾತ್ರ ಪರಿಹಾರ. ನೀವು ಬಾಯಿ ಬಿಡಲಿಲ್ಲ, ಒಳಗಡೆ ಇಟ್ಕೊಂಡು ಒಳಗಡೆ ಯಾವುದೋ ಕಾಯಿಲೆ ಕನ್ವರ್ಟ್ ಆಗಿ ಕೊನೆಗೆ ಏನೂ ಇರಲ್ಲ. ಅದಕ್ಕೆ ಎಲ್ಲರೂ ಟ್ರೈ ಮಾಡಿ, ಎಲ್ರಿಗೂ ಮಕ್ಕಳಾಗಲಿ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ. ಪ್ರೀತಿ ಹರಡಲಿ, ಎಲ್ಲರೂ ಬಾಳಲಿ. ಥ್ಯಾಂಕ್ ಯು.